ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ದಿನಾಂಕ 7ರಂದು 35ನೇ ವರ್ಷದ ಅಯ್ಯಪ್ಪ ಸ್ವಾಮಿಯವರ ವೈಭವದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣ ಮಾಹಿತಿ ವೀಕ್ಷಿಸಿ. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಮಣಿಕಂಠ ಸ್ವಾಮಿ ಕಟ್ಟಡ ಸಮಿತಿ ವತಿಯಿಂದ ದಿನಾಂಕ 6 ಮತ್ತು 7ರಂದು ವೈಭವದ ಉತ್ಸವ ಮತ್ತು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 7ರ ಮಂಗಳವಾರ ಸಂಜೆ 7 ಗಂಟೆಗೆ ನಡೆಯಲಿರುವ ಭಜನಾ ಕಾರ್ಯಕ್ರಮವನ್ನು ತಮಿಳುನಾಡಿನ ಹೆಸರಾಂತ ಗಾಯಕರಾದ ವೀರಮಣಿ ರಾಜು ಹಾಗೂ ಅವರ ಸುಪುತ್ರರಾದ ಅಭಿಷೇಕ್ ರಾಜು ಅವರು ನಡೆಸಿಕೊಡಲಿದ್ದಾರೆ. ಏನು ವೈಭವದ ಭಜನಾ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ರವರು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು, ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು, ಯಲೆರಾಂಪುರದ ಶ್ರೀ ಡಾ ಹನುಮಂತನಾಥ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಭಜನಾ ಕಾರ್ಯಕ್ರಮ ನಡೆಸಿಕೊಡಲಿರುವ ತಮಿಳುನಾಡಿನ ಹೆಸರಾಂತ ಗಾಯಕರು ವೀರಮಣಿ ರಾಜು ಹಾಗೂ ಅಭಿಷೇಕ್ ರಾಜ್ ಅವರಿಂದ ಭಜನಾ ಕಾರ್ಯಕ್ರಮ. ದಿನಾಂಕ 6ರ ಸೋಮವಾರದಂದು ವೈಭವದ ಉತ್ಸವ. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. 2025ನೇ ಸೋಮವಾರ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ 35ನೇ ವರ್ಷದ ಒಂದು ವೈಭವವಾದ ಅಯ್ಯಪ್ಪ ಸ್ವಾಮಿಯ ಒಂದು ಉತ್ಸವ ಮತ್ತು ಭಜನೆಯನ್ನ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಾದಂಥ ಶ್ರೀಯುತ ವಿ ಸೋಮಣ್ಣನವರು ಹಾಗೂ ಬಾಳೆಹೊನ್ನೂರು ಶಾಖಾ ಮಠದ ಸಿದ್ದರ ಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಯಲೆರಾಂಪುರದ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರನ್ನ ಆಹ್ವಾನಿಸಿದ್ದೇವೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯವನ್ನ ಬಹಳ ವಿಜೃಂಭಣೆಯಿಂದ ಏರ್ಪಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ವೀರಮಣಿ ರಾಜರವರನ್ನ ಕರೆಸಿ ಭಜನೆಯನ್ನ ಬಹಳ ವೈಭವೋಪೇತವಾಗಿ ನೆರವೇರಿಸಬೇಕು ಅಂತೇಳಿ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಮಣಿಕಂಠ ಸ್ವಾಮಿ ಕಟ್ಟಡ ಸಮಿತಿ ವತಿಯಿಂದ 35ನೇ ವರ್ಷದ ವೈಭವವಾದಂತಹ ಒಂದು ಭಜನಾ ಕಾರ್ಯಕ್ರಮವನ್ನು ನಾವು ದಿನಾಂಕ 6ನೇ ತಾರೀಕು ಉತ್ಸವ, 7ನೇ ತಾರೀಕು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಹೆಸರಾಂತ ಗಾಯಕರಲ್ಲಿ ಒಬ್ಬರಾದಂತಹ ಕಲಯಮಾಮಣಿ ಬಿರುದಾಂಕಿತ ಶ್ರೀ ವೀರಮಣಿ ರಾಜುರವರು ಹಾಗೂ ಅವರ ಸುಪುತ್ರರಾದಂತಹ ಅಭಿಷೇಕ್ ರಾಜುರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಭಜನಾ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಮಂಗಳವಾರ ಸಂಜೆ 7 ಗಂಟೆಗೆ ಶುರುವಾಗುತ್ತೆ. ದಯವಿಟ್ಟು ಎಲ್ಲ ಅಯ್ಯಪ್ಪ ಭಕ್ತಾದಿಗಳು, ಮಾಲಾಧಾರಿಗಳು ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಮತ್ತೆ ಅದೇ ರೀತಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕೇರಳದ ಚಂಡೆ ವಾದ್ಯ, ವಿವಿಧ ವಾದ್ಯಗಳಿಂದ ಕೊರಟಗೆರೆಯ ಪ್ರಮುಖ ರಾಜಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವ ಇರುತ್ತೆ. ಎಲ್ಲ ಮಾಲಾಧಾರಿಗಳು, ಭಕ್ತರು ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಮಂಗಳವಾರ ಸಂಜೆ ಮತ್ತೆ ಅಯ್ಯಪ್ಪ ಸ್ವಾಮಿಯ ಉತ್ಸವದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ಸಂಜೆ 7 ಗಂಟೆಯಿಂದ ನಿರಂತರವಾಗಿ 11:11 ಅನ್ನದಾಸೋಹ ಕಾರ್ಯಕ್ರಮವನ್ನು ಮಂಗಳವಾರ ಸಂಜೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ಒಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರು ಆಗಮಿಸ್ತಾ ಇದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಕೊರಟಗೆರೆಯ ಸಿದ್ದರ ಬೆಟ್ಟದ ಪೀಠಾಧಿಪತಿಗಳಾದಂತಹ ಶ್ರೀಯುತ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಯಲೆರಾಂಪುರ ಮಠದ ಪೀಠಾಧಿಪತಿಗಳಾದಂತಹ ಹನುಮಂತನಾಥ ಸ್ವಾಮಿಗಳು ಇಬ್ಬರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಎಲ್ಲ ಪತ್ರಕರ್ತ ಸಹೋದರರಿಗೆ ನನ್ನ ವಂದನೆಗಳು. 6ನೇ ತಾರೀಕು ಉತ್ಸವ ಇದೆ. ಎಲ್ಲ ಕೊರಟಗೆರೆ ಅಂತ ಇರ್ತಕ್ಕಂಥ ಎಲ್ಲ ಉತ್ಸವ ಮೂರ್ತಿಗಳನ್ನು
ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತೆ. ಮತ್ತು 7ನೇ ತಾರೀಕು ಸಾಯಂಕಾಲ ಭಜನೆ ಇರುತ್ತೆ. ಸುಮಾರು 3,000 ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಬರುತ್ತಾರೆ. ಒಂದು 3,000 ಜನ ಸಪ್ರೇಟ್ ಜನರು ಬರ್ತಾರೆ. ಎಲ್ಲ ಕಾರ್ಯಕ್ರಮ ಆಮೇಲೆ ಬಗೆಲಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವ ಥರ ಮಂಟಪ ಇದೆಯೋ ಅದೇ ಥರವಾಗಿ ನಾವು ಈ ಥರ ಏರ್ಪಾಡು ಮಾಡಿದ್ವಿ. ಮಂಟಪನ ಎಲ್ಲ ಬಂದು ಯಶಸ್ವಿಯಾಗಿ ನೆರವೇರಿಸಬೇಕಂತ ಕೋರುತ್ತೇನೆ. ಭಕ್ತರಿಗೆ ಊಟದ ವ್ಯವಸ್ಥೆ ಮತ್ತು ಪ್ರಸಾದ ಎಲ್ಲ ಮಾಡಲಾಗುತ್ತೆ. 5 ವರ್ಷಕ್ಕೊಂದ್ಸಾರಿ ನಡೆಯುವ ಭಕ್ತ ಭಜನೆಯಲ್ಲಿ ವೀರಮಣಿ ರಾಜು ಬರ್ತಾ ಇದ್ದಾರೆ. ಅವರು ತಮಿಳುನಾಡು ತುಂಬಾ ಪ್ರಸಿದ್ಧಿ ಹೊಂದಿರತಕ್ಕಂಥವ್ರು. ಅವರ ಭಜನೆಯನ್ನು ನೋಡಿ ಸಂತೋಷ ಪಟ್ಟು ಇದು ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಕೃಪೆಗೆ ಎಲ್ಲರೂ ಭಾಗಿಯಾಗಬೇಕೆಂದು ನಮ್ಮ ಸಂಘದ ವರ್ಗದಿಂದ ನಿಮ್ಮನ್ನ ಕೋರಿಕೊಳ್ಳುತ್ತೇವೆ. ನ್ಯೂಸ್ ಕರ್ನಾಟಕ ಒಂದು ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.